ಹಾಯ್ ಪ್ರೇಮಕಾವ್ಯ ಧಾರಾವಾಹಿ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹ ತುಂಬಾ ಭಯ ಪಟ್ಟಿರ್ತಾಳೆ. ಅದೇ ಭಯದಲ್ಲಿ ಮನ್ಗಿರ್ತಾಳೆ. ಪ್ರೇಮ ಬಂದು ಅವಳಿಗೆ ಕಾಡ್ತಾ ಇರ್ತಾಳೆ. ತುಂಬಾ ದೇವ್ರ ರೂಪದಲ್ಲಿ ಬಂದು ಅದನ್ನೇ ನೆನ್ಸ್ಕೊಂಡು ಬಂದಿರ್ತಾಳೆ. ಇನ್ನೊಂದ್ ಕಡೆ ಸ್ನೇಹನ ಒಂದು ಬೆಟ್ಟ ತುದಿಗೆ ಕರ್ಕೊಂಡೋಗಿ ಅಲ್ಲಿ ಸ್ನೇಹನ ಕೆಳಗೆ ತಳ್ತಿರೋ ತರ ಅವಳಿಗೆ ಕನ್ಸು ಬಿದ್ದಿರುತ್ತೆ. ಆ ಕನ್ಸಲ್ಲಿ ತುಂಬಾ ಭಯ ಪಟ್ಟಿರ್ತಾಳೆ. ಪ್ರೇಮ ದಯವಿಟ್ಟು ನನ್ನ ಏನು ಮಾಡಬೇಡ ಅಂತ ಬೆಟ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಜೋರಾಗಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಕೂಕೋತಾಳೆ. ಆಗ ಅಯ್ಯೋ ಕನ್ಸು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಂತಹ ನೀರನ್ನ ತಗೊಂಡು ಸ್ನೇಹ ಹಾಗೆ ಕುಡಿದು ಸ್ವಲ್ಪ ಉಸಿರು ಬಿಡ್ತಾಳೆ. ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಕೂಡ ತುಂಬ ಗಾಬರಿಯಾಗಿರ್ತಾರೆ. ಏನಿದು ಮಹಾದೇವ ಬರಲೇ ಇಲ್ಲ, ಎಲ್ಲೋದ್ನೋ ಏನೋ, ಅವ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆಯಲ್ಲ, ಏನಪ್ಪ ಇದು ಅಂತಿರ್ತಾರೆ. ಅದೇ ಟೈಮ್ಗೆ ಶ್ರೀಧರ್ ಕೂಡ ಬರ್ತಾರೆ. ಈ ರಾಮ್ ಮತ್ತು ಮಹಾದೇವ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅವ್ರ ಕಾಲ್ ಲಿಸ್ಟ್ನ ನಾವು ರೆಕಾರ್ಡಿಂಗಲ್ಲಿ ಹಾಕಬೇಕು ಅಂತ ಅನಿಸುತ್ತೆ. ಯಾವಾಗ ನೋಡಿದ್ರು ಇದೇ ರೀತಿ ಮಾಡುತ್ತೆ. ಮೊನ್ನೆ ರಾಮ್ ಮತ್ತೆ ಮಹಾದೇವ ಮತ್ತು ಈಗ ಮತ್ತೆ ಮಹಾದೇವ, ಇದೇ ರೀತಿ ಇವ್ರದ್ದು ಆಟ ಆಗ್ಬಿಟ್ಟಿದೆ. ಮನೇಲಿ ಎಲ್ಲರೂ ಕೂಡ ಟೆನ್ಷನ್ ಆಗೋಗಿದ್ದಾರೆ. ಮನೇಲಿ ಒಂದ್ರ ಮೇಲೆ ಒಂದು ಈ ಥರ ಆಗ್ತಾ ಇದೆ. ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ. ಅದಕ್ಕೆ ನೀವು ಒಂದು ಸ್ವಲ್ಪ ಸಮಾಧಾನವಾಗಿರಿ. ಏನು ಸಮಾಧಾನವಾಗಿರಲಿ ಶ್ರೀಧರ್, ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಒಂದು ಫೋನ್ ಬರುತ್ತೆ. ಒಂದು ಫೋನ್ ಬಂದಾಗ ಅಲ್ಲಿ ಒಬ್ಬರು ಲೇಡಿ ಫೋನಲ್ಲಿ ಮಾತಾಡ್ತಾರೆ. ಏನಮ್ಮ ನಿನ್ನ ಮಗುಂಗೆ ಇದೇ ರೀತಿನ ನೀವು ಬುದ್ಧಿ ಹೇಳಿರೋದು ಅಂತ. ಹೇ, ಯಾರು ನೀವು ಮಾತಾಡ್ತಿರೋದು? ಯಾರು ಮಹಾದೇವನ ಫೋನ್ ಇದು? ಯಾರಿದು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಮಹಾದೇವ್ ಏನಿದು ಅಂತ ಫೋನ್ ನೋಡ್ತಾ ಇರ್ತಾಳೆ. ಶ್ರೀಧರ್ ಯಾವುದೋ ಒಂದು ಹೆಣ್ಮಗಳು ಫೋನ್ ಮಾಡಿದ್ಲು, ಏನೇನೋ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಏನಪ್ಪ ಇದು ಅಂತ. ಅದೇ ಟೈಮ್ಗೆ ಒಬ್ಬ ಆ ಊರಿನ ಮನುಷ್ಯನೇ ಬರ್ತಾನೆ. ಅಲ್ಲಿ ಮಹಾದೇವನ ತುಂಬ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾನೆ. ಊರಿನ ಜನರೆಲ್ಲ ಸೇರಿದರೆ ಆದಷ್ಟು ಬೇಗ ನೀವು ಬನ್ನಿ ಎಲ್ಲರೂ ಕೂಡ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಏನು ಹೇಳಲ್ಲ. ಹಾಗೆಲ್ಲರೂ ಕೂಡ ಕರ್ಕೊಂಡ್ಬರ್ತಾರೆ. ಇನ್ನೊಂದು ಕಡೆ ಪರಿಮಳ ತುಂಬ ಅಳ್ತಾ ಇರ್ತಾಳೆ. ಅವಳು ಕೂದಲನ್ನೆಲ್ಲ ಹಾಗೆ ಕೆದ್ರುಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು, ನನಗೆ ಅನ್ಯಾಯ ಆಗೋಯ್ತು, ಅಣ್ಣ ಅಣ್ಣ ಅಂತ ಕರೆದವ್ರೆ ನನಗೆ ಅನ್ಯಾಯ ಮಾಡಿಬಿಟ್ರು ಅಂತ ಹೇಳ್ತಾರೆ. ಯಾಕೆ ಏನು ಹೇಳ್ತಿದ್ಯಾ, ಏನಾಯಿತು ಅಂತ ಹೇಳು. ನನಗೆ ಕೆಲಸ ಕೊಡ್ತೀನಿ ಅಂದವ್ರೆ ನನ್ನ ಮಾನನ ಹರಾಜು ಮಾಡಿಬಿಟ್ರು. ನನಗೆ ಯಾರು ದಿಕ್ಕು, ನನಗೆ ಯಾರು ನ್ಯಾಯ ಕೊಡಿಸೋರು ಅಂತ ಹೇಳಿ ತುಂಬ ಜೋರಾಗಿ ಅಳ್ತಾ ಇರ್ತಾಳೆ. ನನಗೆ ಅನ್ಯಾಯ ಮಾಡಿರೋ ಇನ್ನು ಒಳಗಡೆನೇ ಮನಗಿದ್ದಾನೆ, ನೋಡೋಗಿ ಬೇಕಾದ್ರೆ ಅಂತ ಹೇಳ್ತಾರೆ. ಏನೋ ನಿನಗೆ ಅನ್ಯಾಯ ಮಾಡಿ ಒಳಗೆ ಮಣಗಿದ್ದಾರಾ ಅಂತ ಹೇಳ್ಬಿಟ್ಟು ಊರಿನ ಜನರೆಲ್ಲ ಬಂದು ನೋಡ್ತಾರೆ. ಅಲ್ಲಿ ನೋಡಿದಾಗ ಮಹಾದೇವ ಫುಲ್ ಬಟ್ಟೆ ಎಲ್ಲ ಬಿಚ್ಕೊಂಡು ಹಾಗೆ ಮಲಗಿರ್ತಾರೆ. ಅಯ್ಯೋ ಏನಿದು ಮಹಾದೇವ ಮಲಗಿದಾರದು ಅಂತ ಹೇಳ್ತಾರೆ. ಹಾಗೆಲ್ಲರೂ ಮಹಾದೇವ ಏನೋ ಇದು ಹಿಂಗೆ ಮಲಗಿದ್ಯಾ ಅಂತ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಆದರೆ ಅವನಿಗೆ ನೆನಪೇ ಇರಲ್ಲ. ಅದನ್ನೆಲ್ಲ ಮಾಡಿಸಿರೋದು ಭರತ್ತು ಮಹಾದೇವ ನೀನು ಸರಿಯಾಗಿ ಹಾಕಾಗಿದ್ಯಾ, ನೀನು ಯಾವುದೇ ಕಾರಣಕ್ಕೂ ಬೀಳಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಪರಿಮಳನ ನೋಡಿಕೊಂಡು ಸಿಗ್ನಲ್ ಕೊಡ್ತಾಳೆ. ಸೂಪರಾಗಿ ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೊಡ್ತಿರ್ತಾರೆ. ಮಹಾದೇವ ನೀನು ಅದೆಂಗೆ ಈ ಕೇಸಿಂದ ಆಚೆ ಬರ್ತೀಯ, ಬಾರೋ ನೀನು ಕೊಬ್ಬು ಅಹಂಕಾರನ ನಾನು ಇಳಿಸ್ತೀನಿ ಅಂತ ಮಾತಾಡ್ತಿರ್ತಾರೆ. ಆಗ ಪರಿಮಳನೂ ಭರತ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ಫಸ್ಟ್ಗೆ ಭರತ್ ಪರಿಮಳ ಅವ್ರ ಮನೆ ಹತ್ರ ಬಂದು ಹೇಳ್ತಾನೆ. ಸೊ ಹಾಗಾಗಿ ನೀನು ಈ ಕೇಸನ್ನ ನಡೆಸ್ಕೊಡ್ಬೇಕು. ಏನು ಅತ್ಯಾಚಾರದ ಕೇಸ? ಅಯ್ಯೋ ಸರ್, ಮಹಾದೇವನಿಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾನ ಅಂತ ಎಲ್ಲ ಪರಿಮಳ ಭಯದಿಂದ ಮಾತಾಡಿದಾಗ, ನಾನು ನಿನ್ನ ಲೈಫ್ನ ಸೆಟ್ಲ್ ಮಾಡ್ತೀನಿ, ಸ್ವಲ್ಪ ದುಡ್ಡು ಕೊಡ್ತೀನಿ, ನಿಂಗೆ ಇರೋದಕ್ಕೆ ಸೆಕ್ಯೂರಿಟಿ ಕೊಡ್ತೀನಿ ಅಂದಾಗ ಸರಿ ಅಂತ ಪರಿಮಳನು ಕೂಡ ಒಪ್ಕೋತಾಳೆ. ಇನ್ನೊಂದು ದಿನ ಕೆಲಸ ಮುಗಿಸಿ ಬರ್ಬೇಕಾದ್ರೆ ಕತ್ಲೆ ಆಯಿತು ಅಂತ ಹೇಳ್ಬಿಟ್ಟು ಮಹಾದೇವ ಮನೆಗೆ ಬಿಡೋಕ್ಕೆ ಅಂತ ಪರಿಮಳನ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಬಂದಿರ್ತಾಳೆ. ಪರಿಮಳ ಮಹಾದೇವನ ಹೊರಗಡೆ ಕರೀತಾರೆ ಬನ್ನಿ ಅಂತ. ಅವನು ಪಾಪ ಬರದಲ್ಲೇ ಇರ್ತಾನೆ. ಬಡವ್ರ ಮನೆ ಬನ್ನಿ ಅಂತ ಹೇಳಿದಾಗ ಆಯಿತು ನಡಿಯಮ್ಮ ಅಂತ ಹೇಳ್ಬಿಟ್ಟು ಒಳಗಡೆ ಕೂತಾಗ ನಿಮ್ಮ ಮಗಳಲ್ಲಿ ಅಂತ ಕೇಳ್ತಾನೆ. ನನ್ನ ಮಗಳು ಅಮ್ಮನ ಮನೆಗೆ ಹೋದಾಗ ಅಂತ ಹೇಳ್ತಾಳೆ. ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀನಿ ತಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ನ ತೊಗೊಬರ್ತಾಳೆ. ಬರೋಕ್ಕೆ ಬಂದು ಆಚೆ ಭರತ್ ಅದರೊಳಗಡೆ ಪ್ರಜ್ಞೆ ತಪ್ಪುವಂತಹ ಒಂದು ಪೌಡ್ರನ್ನ ಹಾಕಿ ಕೊಡ್ತಾನೆ. ಕುಡಿತಿದ್ದಂಗೆ ಮಹಾದೇವ್ಗೂ ಕೂಡ ತುಂಬ ಪ್ರಜ್ಞೆ ಹೊರಟೋಗುತ್ತೆ. ಆಗ ಯಾಕೋ ತಲೆ ಸುತ್ತಿದೆ ಕಣಮ್ಮ ಪರಿಮಳ ಅಂತ ಹೇಳಿದಾಗ ಪರಿಮಳ ಏನು ಮಾತಾಡಲ್ಲ, ಹಾಗೆ ಸೈಲೆಂಟಾಗಿ ನಿಂತಿರ್ತಾರೆ. ಒಂದು ಕ್ಷಣ ಅದನ್ನು ಕೊಡಿದ ತಕ್ಷಣ ಮಹಾದೇವ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಪರಿಮಳ ಇದ್ದಳು ಭರತ್ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಸರ್ ನೀವು ಮಾಡಿದ ಕೆಲಸ ಸಕ್ಸಸ್ ಆಗಿದೆ. ಆ ಮಹಾದೇವ ಕೆಳಗಡೆ ಮೂರ್ಛೆ ಹೋಗಿ ಬಿದ್ದಿದ್ದಾನೆ, ಬನ್ನಿ ನೀವೇನು ಬೇಕಾದರೂ ಮಾಡಿ ಅಂತ ಹೇಳ್ತಾರೆ. ಆದರೆ ನಾವು ಮಾಡಿರೋಂತಹ ಪ್ಲ್ಯಾನ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಪರಿಮಳ ಅಂತ ಹೇಳ್ತಾನೆ. ಆಯಿತು ಸರ್ ಅಂತ ಹೇಳಿಬಿಟ್ಟು ಭರತ್ ಒಳಗಡೆ ಹೋಗಿ ಮಲ್ಕೋ ಮಹಾದೇವ, ನಿನ್ಗೆ ಇವತ್ತಿಗೆ ನಿನ್ನ ಚಾಪ್ಟರ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಅವನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಕೆಳಗಡೆ ಹಾಕ್ತಾಳೆ. ತುಂಬ ಹುಷಾರಾಗಿರಬೇಕು ಗೊತ್ತಾಯ್ತಾ, ನಾವೀಗ ಅತ್ಯಾಚಾರದ ಕೇಸಲ್ಲಿ ಬಿದ್ದಿದ್ದೀವಿ ಅಂತ ಭರತ್ ಕೂಡ ಹೇಳ್ತಾನೆ. ಆಯಿತು ಸರ್ ಅಂತ ಹೇಳ್ತಾನೆ. ಒಂದು ಬಾಟ್ಲು ಎಣ್ಣೆ ಕೂಡ ತಂದುಬಿಟ್ಟು ಆ ಬಾಟಲ್ ಎಲ್ಲನೂ ಕೂಡ ಮಹಾದೇವ್ ಮೇಲೆ ಹರ್ತಾನೆ. ನೋಡು ನೀನು ಎಷ್ಟು ಅಳ್ತೀಯೋ, ಎಷ್ಟು ನಾಟಕ ಮಾಡ್ತೀಯೋ ಅಷ್ಟು ಇವನಿಗೆ ಶಿಕ್ಷೆ ಆಗುತ್ತೆ ಆಯಿತಾ. ಇವನು ಶಿಕ್ಷೆ ಆದರೆ ನೀನು ಸೇಫ್ಟಿಯಾಗಿ ಇರ್ಬೋದು, ನೀನು ಅಷ್ಟು ಚೆನ್ನಾಗಿ ನಾಟಕ ಆಡಬೇಕು ಅಂತ ಹೇಳ್ತಾರೆ. ಆಯಿತು ಸರ್ ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಆದರೆ ನನ್ನ ಸೇಫ್ಟಿನ ನೀನು ನೋಡಬೇಕು ಅಂತ ಹೇಳ್ತಾರೆ. ಆಯಿತು ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೂಡ ಅವನು ಭರತ್ ನೆನೆಸ್ಕೊತಾ ಇರ್ತಾನೆ. ನೀನು ಹೇಗೆ ಪ್ಲ್ಯಾನಲ್ಲಿ ಸಿಕ್ಸ್ ಆಗ್ತೆ ಅಂತ ಹೇಳಿ ನೆನೆಸ್ಕೊತಾ ಇರ್ತಾನೆ. ಆಗ ಊರಿನಲ್ಲಿ ಬಂದಂತಹ ಜನರೆಲ್ಲರೂ ಕೂಡ ಮಹಾದೇವನ ಹೆಚ್ಚಿಸ್ತಾರೆ. ಮಹಾದೇವ ಏನಿದು, ಯಾಕಿನ್ ಮನಗಿದ್ಯಾ, ಯಾಕೆ ಕೂತಿದ್ಯಾ, ಏನು ಯಾರು ನೀವು, ನಾನಿಲ್ಲಿಗೆ ಯಾಕೆ ಬಂದೆ, ನಾನು ಇಲ್ಲಿಗೆ ಹೆಂಗೆ ಬಂದೆ, ಯಾರು ನೀವು ಹಿಂಗೆಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಪರಿಮಳ
ಜೋರಾಗಿ ಅಳ್ತಿರ್ತಾಳೆ. ಅವ್ರ ಮನೆಯವರೆಲ್ಲರೂ ಕೂಡ ಅದೇ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ. ಮಹಾದೇವ್ ನೋಡಿ ಫುಲ್ ಶಾಕು. ಮಹಾದೇವ ಚಡ್ಡಿ ಬನಿಯನಲ್ಲಿ ಹಾಗೆ ಮಲಗಿರ್ತಾನೆ. ಅಮ್ಮ ನೀವು ಇಲ್ಲಿ, ನೀನೇನಿಲ್ಲಿ, ನೀನು ಯಾಕೋ ಇಲ್ಲಿದ್ಯಾ ಅಂತ ಕೇಳ್ತಾರೆ. ಅಮ್ಮ ನನಗೇನು ಗೊತ್ತು, ನಾನು ಇಲ್ಲಿ ಹೇಗೆ ಬಂದು ಅಂತ ನನಗಂತೂ ಗೊತ್ತಿಲ್ಲ. ಏನೋ ಇದು ನೀನು ಅವತಾರ ಹಿಂಗಿದ್ಯಾ? ಹೌದು ಹೌದು, ನನ್ನ ಬಟ್ಟೆ ಎಲ್ಲ ಏನಾಯಿತು, ನಾನು ಇಲ್ಲಿಗೆ ಹೇಗೆ ಬಂದೆ? ಅಮ್ಮ ನಾನೇನು ತಪ್ಪು ಮಾಡಿಲ್ಲ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಸೇರಿದಂಥ ಊರಿನ ಜನರು, ನೋಡಮ್ಮ ನಿನ್ನ ಮಗ ತುಂಬ ಮರ್ಯಾದೆವಂತ ಅಂತ ಹೇಳ್ತಿರಲ್ಲ, ಎಂಥ ಘನದಾರಿ ಕೆಲಸ ಮಾಡಿದ್ದಾನೆ ನೋಡು, ಗಂಡ ಇಲ್ದಿರೋಳಿಗೆ ಗಂಡ ಆಗೋಕ್ಕೆ ಬಂದಿದ್ದಾನೆ. ಏನು ಮಾನ ಮರ್ಯಾದೆ ಇಲ್ವಾ ಇವನಿಗೆ? ಊರಲ್ಲಿರೋ ಎಲ್ಲರಿಗೂ ಬುದ್ಧಿವಾದ ಹೇಳ್ಕೊಳ್ತಾನೆ, ಅಷ್ಟು ದೊಡ್ಡ ರೌಡಿ ಅಂತ ಹೇಳ್ತಾನೆ. ದೊಡ್ಡ ಕುಡುಕ್ ನನ್ನ ಮಗ, ಹೆಂಗೆ ಮಾನ ಮರ್ಯಾದೆ ಕಳೆದಿದ್ದಾನೆ. ಹೊರಗಡೆ ಆ ಪರಿಮಳ ಅಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಅಮ್ಮ ಇವರೆಲ್ಲ ಹೇಳೋದು ನಂಬೇಡ ಕಣವ, ಏಯ್ ಸರಿಯಾಗಿ ಬಾಯಿ ಬಿಗಿಡ್ದು ಮಾತಾಡು ಅಂತ ಮಹಾದೇವನ್ ಬೈತಾರೆ. ನೋಡು ಮಾಡಿರೋದೆಲ್ಲ ಅನಾಚಾರ, ಇಲ್ಲೇ ಕಾಣಿಸ್ತಾ ಇದೆ ನೀನು ಅವತಾರ ನೋಡು, ನಮಗೆ ಭಯ ಬರ್ತಿದ್ದೇನೆ, ಕುಡುಕ್ ನನ್ನ ಮಗ ಅಂತ ಗೊತ್ತಿತ್ತು, ನೀನು ಈ ಥರ ದೊಡ್ಡ ಕುಡುಕ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಬೈತಾಳೆ. ಆಗ ಮಹಾದೇವ ಅಮ್ಮ ಮತ್ತು ಕಾವ್ಯ ಇಬ್ರಿಗೂ ಕೂಡ, ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ನೀವು ಅದು ದಯವಿಟ್ಟು ನಂಬಿಡಿ, ಇಲ್ಲೇನೋ ಮಸ್ಲಾತ್ ನಡೆದಿದೆ ಅಂತ ಹೇಳ್ತಿರ್ತಾರೆ. ಆಗ ರಾಮ್ ಕೂಡ, ಅಣ್ಣ ಏನು ಇದು, ಇಲ್ಲಿಗೆ ಹೇಗೋ ಬಂದೆ ನೀನು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಕಣೋ ಇಲ್ಲಿಗೆ ಹೇಗೆ ಬಂದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗರುಡ ಮತ್ತು ಮಲ್ಲಿ ಇಬ್ಬರು ಕೂಡ ಭರತ್ ಹತ್ರ ಬರ್ತಾರೆ. ಏನರೋ ಇದು, ನಿಮ್ಮ ವೈರಿ ಸಿಕ್ಕಾಕೊಂಡಿದ್ರು ಕೂಡ ಸಿಕ್ಕಾಕೊಂಡಿದ್ದೇನೆ ಅಂತ ಹೇಳಿದ್ರು ಕೂಡ ನೀವು ಇಷ್ಟು ಲೇಟಾಗಿ ಬರ್ತಿದ್ದೀರೋ, ಏನು ಸರ್ ಏನು ಹೇಳ್ತಿದ್ಯಾ, ಮಹಾದೇವನ ಹಿಡ್ದಿದ್ದೀರಾ, ಅದು ಹೇಗಾಯಿತು ಸಾಧ್ಯ ಸರ್, ನಿಮ್ಗೆ ಅವೆಲ್ಲ ಬೇಕಾಗಿಲ್ಲ, ನಾನು ಹಿಡ್ದಿದ್ದೀನಿ ಆಯಿತಾ, ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇಗೆ ಸರ್ ಹೇಗೆ ಸಿಕ್ಕಾಕಿದ್ರಿ? ಅವನ್ನ ಪರಿಮಳ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅವನು ಸಿಕ್ಬಿದ್ದಿದ್ದಾನೆ. ಏನು ಅತ್ಯಾಚಾರನ ಸರ್? ಅವ್ನು ಕೊಲೆ ಮಾಡ್ತಾನೆ, ಅತ್ಯಾಚಾರ ಮಾಡಲ್ಲ. ಏಯ್ ನಿಮ್ಗೆ ಯಾಕ್ರೋ ಅವೆಲ್ಲ, ಆಯಿತಾ, ಹೋಗ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬಿಡಿ, ಪೆಟ್ರೋಲ್ನೇ ಸುರಿಯಿರಿ ಆಯಿತಾ, ಅವ್ನು ಲೈಫ್ ಲಾಂಗ್ ಆಚೆ ಬರಬಾರ್ದು, ಆ ಥರ ಮಾಡಿ ನೋಡಿ ಸರ್, ನೋಡ್ತಾ ಇರಿ ಊರಿನ ಜನಗಳ ಎದುರುಗಡೆ ಅವ್ನ ಮಾನ ಮರ್ಯಾದಿನ ಹೇಗೆ ಹರಾಜು ಹಾಕ್ತೀವಿ ಅಂತ, ನಂಗೆ ಅದೇ ಬೇಕಾಗಿರೋದು, ಯಾವುದೇ ಕಾರಣಕ್ಕೂ ಅವ್ನು ತಲೆ ಎತ್ತಿ ಓಡಾಡಬಾರ್ದು ಊರೊಳಗೆ, ಆ ಥರ ಮಾಡಿ ಅಂತ ಭರತ್ ಹೇಳ್ತಾನೆ. ನೋಡ್ತಾ ಇರಿ ಸರ್ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕಲ್ಯಾಣಿ ತುಂಬಾ ಹೇಳ್ತಿರ್ತಾರೆ. ಅಮ್ಮ ಅಳ್ಬೇಡ ಕಣಮ್ಮ, ನಾನು ನಿನ್ನ ಮಗ, ನಾನು ಯಾವುದೂ ತಪ್ಪು ಮಾಡಿಲ್ಲ. ಕಾವ್ಯ ಇದನ್ನೆಲ್ಲ ನಂಬೇಡ, ಇವರು ಯಾರ್ಯಾರೋ ಏನೇನೋ ಹೇಳ್ತಾರೆ, ಅದನ್ನೆಲ್ಲ ನೀನು ನಂಬೇಡ ಕಾವ್ಯ, ನಾನೇನು ತಪ್ಪು ಮಾಡಿಲ್ಲ, ಇಲ್ಲಿಗೆ ಹೇಗೆ ಬಂದೆ ಅಂತ ಗೊತ್ತಿಲ್ಲ, ಆ ಪರಿಮಳನ ಕರೀರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಏನು ಪರಿಮಳನ ಕೇಳದ, ಆ ಪರಿಮಳ ಕೂತ್ಕೊಂಡು ಆಚೆ ಅಳ್ತಾ ಇದ್ದಾಳೆ, ಮಾನ ಮರ್ಯಾದೆ ಹೋಯ್ತು ಅಂತ, ನೀನು ಇಲ್ಲಿ ಪರಿಮಳ ಮೇಲೆ ಹೆತ್ತಾಗ್ತಿದ್ಯಾ, ಹೇಯ್ ನಾಲ್ಗೆ ಅದ್ಬಿದ್ದು ಮಾತಾಡಿ ಅಂತ ಮತ್ತೆ ಪದೇ ಬೈತಿರ್ತಾಳೆ. ಆಗ ಪರಿಮಳ ಒಳಗಡೆ ಬಂದು, ಏನು ಕೇಳ್ತೀಯ ನಿನ್ನನ್ನು, ಅಣ್ಣ ಅಂದ್ಕೊಂಡು ನೀನು ಹೀಗ ಮಾಡೋದು, ಯಾರು ಇಲ್ಲದಿರೋ ಸಮಯ ನೋಡಿ ನನ್ನ ಮೇಲೆ ಕೈ ಹಾಕ್ತಿದ್ದೆ, ಮನೆಗೆ ಬಂದು ನನ್ನ ಮಗಳು ಇಲ್ಲೋ ಸಮಯ ನೋಡಿ ನನ್ನ ಮುಟ್ಟಕ್ಕೆ ಅಂತ ಟ್ರೈ ಮಾಡಿದೆ ಅಂತ ಹೇಳ್ತಾರೆ. ಹೇಯ್ ಏನಿದು, ಏನು ಹೇಳ್ತಿದ್ಯಾ ಪರಿಮಳ, ನೀನು ನಿಂಗೇನು ತಲೆ ಕೆಟ್ಟಿದ್ಯಾ, ನಾನು ನಿನ್ನೇನು ಮುಟ್ಟಿದ್ದ ಅಂತ ಹೇಳ್ತಾರೆ. ಮಹೇಶ್ವರಿನೂ ಕೂಡ ಬೈತಾಳೆ. ಏಯ್ ಪರಿಮಳ ನಿಜ ಹೇಳು, ನನ್ನ ಮಾನ ಮರ್ಯಾದೆ ಹೋಗ್ತಿದೆ, ಇಲ್ಲ ಕಣಕ್ಕ ಇರೋದನ್ನೇ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ರಾಮ್ ಕೂಡ, ಪರಿಮಳ ಸುಳ್ಳು ಹೇಳ್ಬೇಡ, ನಮ್ಮ ಅಣ್ಣ ಎಂಥವನು ಅಂತ ಇಡೀ ಊರಿಗೆ ಗೊತ್ತು, ನೀನು ಇವತ್ತು ಸುಳ್ಳು ಹೇಳಿದ್ರೆ ನಾಳೆ ಸಿಕ್ಕಾಕೋತೀಯಾ ಅಂತ ಹೇಳ್ತಾರೆ ಅಂತ ಬೈತಿರ್ತಾರೆ. ಏನು ಅಣ್ಣ ಅಂದ್ಕೊಂಡು ನನಗೆ ಬೆಂಕಿ ಇಡ್ತಾ ಇದೆಯಾ, ನನಗೆ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಗ ಶ್ರೀಧರ್ ಕೂಡ ಬೈತಾರೆ. ನೀನು ಒಳ್ಳೆಯವಳಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಒಳ್ಳೆಯವಳಲ್ಲ ಅಂದ ಮಾತ್ರಕ್ಕೆ ನನ್ನ ಮೇಲೆ ಕೈ ಹಾಕ್ಬಿಟ್ರೆ ನಾನು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ, ಒಳ್ಳೆಯವಳಾಗಿದ್ದಕ್ಕೆ ಕೆಲಸ ಕೇಳ್ಕೊಂಡು ಬಂದಿದ್ದು, ನೀವು ಈ ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ಯಾರು ಇಲ್ಲದ ಸಮಯ ನೋಡಿ ನಾನು ಈ ಮನೆ ಒಳಗೆ ಕೂಡ ಆಗ್ತಾಯಿದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ಗರುಡ ಮತ್ತು ಮಲ್ಲಿ ಮಹಾದೇವನ ಮರ್ಯಾದಿನ ರಾಜ ಹಾಕ್ಲೇಬೇಕು ಅಂತ ಹೇಳಿಬಿಟ್ಟು ಒಳಗಡೆ ಬಂದೇ ಬಿಡ್ತಾರೆ. ಅಮ್ಮ ಇವಳು ಹೇಳ್ತಿರೋದೆಲ್ಲ ಸುಳ್ಳು, ಏನು ಸುಳ್ಳು ಹೇಳ್ತಿದ್ಯೋ ಮಹಾದೇವ, ನೀನು ಮಾಡ್ತಿರೋ ನಾಟಕ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತ ಗರುಡ ಹೇಳ್ತಾನೆ. ನೀನೇ ಒಂದು ದಿವಸ ಹೇಳಿದ್ದೆ, ಈ ಎಣ್ಣೆ ಕುಡಿದ್ರೆ ಈ ಮಹಾದೇವ ಮನುಷ್ಯ ಆಗಿರಲ್ಲ ಅಂತ, ನೀನು ಎಂಥ ರಾಕ್ಷಸ ಎಣ್ಣೆ ಕುಡಿದ್ರೆ ಅನ್ನೋದು ಇಡೀ ಊರಿಗೆ ಗೊತ್ತುಕೊಳೋ ಅಂಥದ್ರಲ್ಲಿ ಈ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಹೊರಟಿದ್ಯಾ, ನೀನೇನು ಮನುಷ್ಯನ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಒಂದು ಕ್ಷಣ ದಂಗಾಗಿ ನಿಂತ್ಕೋತಾರೆ. ಗರುಡ ಬೇಕು ಅಂತ ನಿಮ್ಮನೆ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗಿದೆ, ನೀವು ಸುಮ್ಮನೆ ಬಿಟ್ಬಿಡ್ತಿದ್ರಾ, ಇವನಿಗೆ ಸರಿಯಾದ ಶಿಕ್ಷಣ ಕೊಡಬೇಕು, ನಿಜನಾ ಇಲ್ವೋ ಹೇಳಿ ಅಂತ ಹೇಳ್ತಾರೆ. ಆಗೆಲ್ಲರೂ ಹೌದು, ಇವನಿಗೆ ಸರಿಯಾಗಿ ಶಿಕ್ಷಣ ಕೊಡಬೇಕು, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಗರುಡ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಅಲ್ಲಿಂದ ಆಚೆಗೆ ತನಗೆ ದಪ್ತಾನೆ. ಅಲ್ಲಿ ನೋಡಿದರೆ ಊರಿನ ಜನಗಳೆಲ್ಲ ಬಂದು ನಿಂತಿರ್ತಾರೆ. ಅದನ್ನ ನೋಡಿ ಶಾಕ್ ಆಗ್ತಾರೆ ಎಲ್ಲರೂ.